Dear students, now I am going to start introduction to gymnosperms. So first we have to know about the what is gymnosperms. So gymnosperms are naked seeded plants. Here it is a Greek word. Gymnosperms is a Greek word. So here gymnos means naked and sperma means seeded. So naked seeded plants. So the word gymnosperm was used by Greek botanist Theophrastus. Here gymnosperms are grouped along with the angiosperms under phanerogams or spermatophyta. So they shows intermediate character between pteridophytes and angiosperms. They are characterized by the occurrence of naked ovules and seeds. So here seed is not covered with seed coat. So here we can observe naked ovules or seeds. The ovules are not protected by ovary and seeds are not enclosed by fruit wall or pericarp. So ಇಲ್ಲಿ ಓವ್ಯೂಲ್ಸ್ ಏನಿದೆ ಸೊ ಅದರಲ್ಲಿ ಓವ್ಯೂಲ್ಸಲ್ಲಿ ಓವರಿ ಇರೋದಿಲ್ಲ, ಹಾಗೆಯೇ ಸೀಡ್ಸಲ್ಲಿ ಫ್ರೂಟ್ ವಾಲ್. ಈಗ ಸಪೋಸ್ ನಮಗೀಗ ಫಾರ್ ಎಕ್ಸಾಂಪಲ್ ಮ್ಯಾಂಗೋ ತೊಗೊಂಡ್ರೆ ಅಲ್ಲಿ ಸೀಡ್ ಏನಿದೆ ಸೊ ಆ ಸೀಡಿಗೆ ಪೆರಿಕಾರ್ಪ್ ಔಟರ್ ವಾಲ್ ಏನಿದೆ ಫ್ರೂಟ್ ವಾಲ್ ಅದು ಕವರ್ ಆಗಿರುತ್ತೆ. ಬಟ್ ಜಿಮ್ನೋಸ್ಪರ್ಮ್ಸಲ್ಲಿ ಸೀಡ್ಸ್ ಏನಿದೆ ಸೊ ಅದಕ್ಕೆ ಫ್ರೂಟ್ ವಾಲ್ ಆಗಿರಲಿ ಅಥವಾ ಪೆರಿಕಾರ್ಪ್ ಇರೋದಿಲ್ಲ. ಸೊ Gable called gymnosperms as phanerogams without ovary. So phanerogams ಅಂದರೆ flowering plants without ovary. So gymnosperms are very ancient group of plant having fossils and living members. They were predominant flora during Paleozoic era and Mesozoic era. That means that is 300 million years ago. So 300 million years ago ಏನು ಈ ಪೆಲಿಯೋಸಾಯಿಕ್ ಎರಾ ಮಿಸೋಸಾಯಿಕ್ ಎರಾದಲ್ಲೂ ಈ ಜಿಮ್ನೋಸ್ಪರ್ಮ್ಸ್ ಇತ್ತು. ಬಟ್ ಅದರ ಫಾಸಿಲ್ ರೆಕಾರ್ಡ್ಸು ಈಗಲೂ ಇದೆ. ಸೊ ಜಿಮ್ನೋಸ್ಪರ್ಮ್ಸ್ ಫಾರ್ಮ್ ಎ ಬ್ರಿಡ್ಜ್ ಬಿಟ್ವೀನ್ ಟೆರಡೋಫೈಟ್ಸ್ ಆ್ಯಂಡ್ ಏಂಜಿಯೋಸ್ಪರ್ಮ್ಸ್. ಸೊ ಅದೆರಡು ಕ್ಯಾರೆಕ್ಟರ್ಸ್ನು ಇಲ್ಲಿ ತೋರಿಸುತ್ತೆ. So the dominant flora on the earth today are angiosperms and gymnosperms occupy the second position. So dominant position ಅಲ್ಲಿರೋದು angiosperms, ನೆಕ್ಸ್ಟ್ ಸೆಕೆಂಡ್ ಪೊಸಿಷನ್ ಇರೋವಂಥದ್ದು ಜಿಮ್ನೋಸ್ಪರ್ಮ್ಸ್. ಜಿಮ್ನೋಸ್ಪರ್ಮ್ಸ್ ಆರ್ ಸ್ಮಾಲ್ ಗ್ರೂಪ್ ಆಫ್ ಪ್ಲ್ಯಾಂಟ್ comprising only 70 genera and 725 species. They are evergreen, slow growing plants. ಸೊ ಜಿಮ್ನೋಸ್ಪರ್ಮ್ ಪ್ಲ್ಯಾಂಟಲ್ಲಿ 70 ಜನರ ಇದೆ, 725 ಸ್ಪೀಶೀಸ್ ಇದೆ. ಬಟ್ ಇದೆಲ್ಲವೂ ಏನು ಎವರ್ಗ್ರೀನ್ ಪ್ಲ್ಯಾಂಟ್ ಬಟ್ ಸ್ಲೋ ಗ್ರೋಯಿಂಗ್ ಪ್ಲ್ಯಾಂಟ್ಸ್. But these gymnosperms, they differ from angiosperms in possessing naked ovules. ಸೊ ಇಲ್ಲಿ ಆಂಜಿಯೋಸ್ಪರ್ಮ್ಸಲ್ಲಾದರೆ ಫ್ರೂಟ್ ವಾಲ್ ಕವರ್ ಆಗಿರುತ್ತೆ, ಬಟ್ ಓವರಿ ಇರುತ್ತೆ. ಬಟ್ ಇಲ್ಲಿ ಜಿಮ್ನೋಸ್ಪರ್ಮ್ಸಲ್ಲಿ ನೇಕೆಡ್ ಓವ್ಯೂಲ್ಸ್ ಇರುತ್ತೆ. ಸೊ ಇನ್ ಲಾಡ್ಜಿಂಗ್ ಆಫ್ ಪೋಲನ್ ಗ್ರೈನ್ಸ್ ಡೈರೆಕ್ಟ್ಲಿ ಆನ್ ದಿ ಮೈಕ್ರೋಪೈಲ್ ಆ್ಯಂಡ್ ಇನ್ ದಿ ಆಬ್ಸೆನ್ಸ್ ಆಫ್ ಟ್ರೂ ವೆಸಲ್ಸ್ ಆ್ಯಂಡ್ ಕಂಪ್ಯಾನಿಯನ್ ಸೆಲ್ಸ್. ಸೊ ಇಲ್ಲಿ ಪೋಲನ್ ಗ್ರೈನ್ಸ್ ಡೈರೆಕ್ಟಾಗಿ ಮೈಕ್ರೋಪೈಲರ್ ರೀಜನ್ ಒಳಗೆ ಹೋಗುತ್ತೆ ಬಿಕಾಸ್ ಇನ್ ದಿ ಆಬ್ಸೆನ್ಸ್ ಆಫ್ ವೆಸಲ್ಸ್. ಸೊ ಅದಕ್ಕೆ ಬೇಕಾಗಿರೋ ಯಾವುದೇ ವೆಸಲ್ಸ್ ಆಗಿರ್ಬೋದು, ಕಂಪ್ಯಾನಿಯನ್ ಸೆಲ್ಸು ಪ್ರೆಸೆಂಟ್ ಇರೋದಿಲ್ಲ. ಜಿಮ್ನೋಸ್ಪರ್ಮ್ಸ್ ವೇರಿ ಇನ್ ಸೈಜ್ ಫ್ರಮ್ ಸ್ಮಾಲ್ ಪ್ಲ್ಯಾಂಟ್ಸ್ ಟು ವೆರಿ ಲಾರ್ಜ್ ಗೈಗ್ಯಾಂಟಿಕ್ ಪ್ಲ್ಯಾಂಟ್ಸ್. ಸೊ ಈ ಜಿಮ್ನೋಸ್ಪರ್ಮ್ಸಲ್ಲಿ ಸ್ಮಾಲರ್ ಸೈಜ್ ಪ್ಲ್ಯಾಂಟು ಇದೆ, ಹಾಗೆಯೇ ದೊಡ್ಡ ಗಿಗ್ಯಾಂಟಿಕ್ ಪ್ಲ್ಯಾಂಟ್ಸು ಸಹ ಇದೆ. ಸೊ ಇನ್ ಜಿಮ್ನೋಸ್ಪರ್ಮ್ಸ್ Sequoia sempervirens, it is the tallest tree of the world. So Sequoia sempervirens ಅನ್ನೋ ಪ್ಲ್ಯಾಂಟ್ ಟಾಲೆಸ್ಟ್ ಟ್ರೀ ಇನ್ ದಿ ವರ್ಲ್ಡ್, ಗ್ರೋಯಿಂಗ್ ಅಪ್ ಟು 150 meters height. ಆ್ಯಂಡ್ Zamia pygmea is the smallest gymnosperm with an underground tuberous stem. So the common examples of gymnosperms are Pinus, Cycas, Abies, Cedrus, Picea. These are the examples for gymnosperms. So next let us move on to the general characteristics of gymnosperms. So in a gymnosperm, the embryo in a gymnosperm is
straight and it is embedded in the endosperm. ಸೊ ಇಲ್ಲಿ ಎಂಬ್ರಿಯೋ ಏನಿದೆ, ಎಂಬ್ರಿಯೋ ಸ್ಟ್ರೈಟ್ ಎಂಬ್ರಿಯೋ ಇರುತ್ತೆ. ಸೊ ಅದಕ್ಕೆ ಆರ್ಥೋಟ್ರೋಪಸ್ ಓವ್ಯೂಲ್ಸ್ ಇರುತ್ತೆ. ಇದರಲ್ಲಿ ಎಂಬ್ರಿಯೋ ಈಸ್ ಸ್ಟ್ರೈಟ್ ಆ್ಯಂಡ್ ಇಟ್ ಈಸ್ ಎಂಬೆಡೆಡ್ ಇನ್ ಎಂಡೋಸ್ಪರ್ಮ್. ಅದರಲ್ಲಿ ಎಂಡೋಸ್ಪರ್ಮ್ ಪ್ರೆಸೆಂಟ್ ಇರುತ್ತೆ. ದಿ ನಂಬರ್ ಆಫ್ ಕಾಟಿಲಿಡನ್ಸ್ ಇನ್ ದಿ ಸೀಡ್ ಈಸ್ ವೇರಿಯೇಬಲ್. ಸೊ ಇದರಲ್ಲಿ ಕಾಟಿಲಿಡನ್ಸಲ್ಲಿ ಈಗ ಮೊನೊಕಾಟಿಲಿಡನ್, ಡೈಕಾಟಿಲಿಡನ್ ಅಂತ ಇರುತ್ತೆ. ಬಟ್ ಇನ್ನು ಜಿಮ್ನೋಸ್ಪರ್ಮ್ಸಲ್ಲಿ ಕಾಟಿಲಿಡನ್ಸ್ ಏನಿದೆ ಅದು ತುಂಬ ವೇರಿಯೇಬಲ್ ಇರುತ್ತೆ. ಸೀಡ್ ನಂಬರ್ ವೇರಿಯೇಬಲ್ ಇರುತ್ತೆ. ದೇ ಆರ್ 2 ಇನ್ ಸೈಕಸ್. ಸೊ ಸೈಕಸಲ್ಲಿ 2 ಕಾಟಿಲಿಡನ್ಸ್ ಇರುತ್ತೆ. ಬಟ್ 2 to 14 ಇನ್ ಪೈನಸಲ್ಲಿ 2 to 14 ಅಷ್ಟು ಕಾಟಿಲಿಡನ್ಸ್ ಪ್ರೆಸೆಂಟ್ ಇರುತ್ತೆ. ಥರ್ಡ್ ಒನ್, ದಿ ಅಡಲ್ಟ್ ಪ್ಲ್ಯಾಂಟ್ಸ್ ಆರ್ tall, woody, evergreen, perennial trees or shrubs. They show xerophytic characters. The plant is sporophyte. ಸೊ ಅಡಲ್ಟ್ ಪ್ಲ್ಯಾಂಟ್ ತುಂಬ ಟಾಲ್ ಇರುತ್ತೆ, ವುಡ್ಡಿ ಆಗಿರುತ್ತೆ, ಎವರ್ಗ್ರೀನ್ ಆಗಿರುತ್ತೆ. ಎವರ್ಗ್ರೀನ್ ಅದು ಲೀಫ್ ಯಾವಾಗಲೂ ಚೇಂಜ್ ಆಗೋದಿಲ್ಲ, ಕಲರು ಎವರ್ಗ್ರೀನ್ ಇರುತ್ತೆ. ಪೆರೆನಿಯಲ್ ಟ್ರೀಸ್ ಅಂತ ಹೇಳಿದರೆ ಇಟ್ ಲೈವ್ಸ್ ಮೋರ್ ದ್ಯಾನ್ 3 years. 3 ವರ್ಷಕ್ಕಿಂತ ಜಾಸ್ತಿ ಬದುಕು ಇರೋವಂಥ ಪ್ಲ್ಯಾಂಟ್ಗೆ ಪೆರೆನಿಯಲ್ ಟ್ರೀಸ್ ಅಂತ ಹೇಳ್ತಾರೆ. ಟ್ರೀಸ್ ಆರ್ ಶ್ರಬ್ಸ್, ದೇ ಶೋ ಝೀರೋಫೈಟಿಕ್ ಕ್ಯಾರೆಕ್ಟರ್ಸು ಇದರಲ್ಲಿ ಇರುತ್ತೆ. ದಿ ಪ್ಲ್ಯಾಂಟ್ ಈಸ್ ಸ್ಪೋರೋಫೈಟಿಕ್ ಪ್ಲ್ಯಾಂಟ್. ಇದರಲ್ಲಿ ಸ್ಪೋರೋಫೈಟ್ ಪ್ರೊಡ್ಯೂಸ್ ಆಗುತ್ತೆ ಈ ಪ್ಲ್ಯಾಂಟಲ್ಲಿ. ನೆಕ್ಸ್ಟ್ 4th ಪಾಯಿಂಟ್, ದಿ ಸ್ಟೆಮ್ ಈಸ್ ಬ್ರ್ಯಾಂಚ್ಡ್ ಬಟ್ ಅನ್ಬ್ರ್ಯಾಂಚ್ಡ್ ಇನ್ ಸೈಕಸ್. ಸೊ ಇದರಲ್ಲಿ ಬರೋವಂಥ ಜಿಮ್ನೋಸ್ಪರ್ಮ್ಸಲ್ಲಿ ಬರೋವಂಥ ಬೇರೆ ಸ್ಪೀಷೀಸಲ್ಲಿ ಸ್ಟೆಮ್ ಏನಿದೆ ಬ್ರ್ಯಾಂಚ್ಡ್ ಇರುತ್ತೆ. ಬಟ್ ಸೈಕಸ್ ಪ್ಲ್ಯಾಂಟ್ ಏನಿದೆ ಸೊ ಅದರಲ್ಲಿ ಸ್ಟೆಮ್ ಅನ್ಬ್ರ್ಯಾಂಚ್ಡ್ ಇರುತ್ತೆ. ದಿ ವ್ಯಾಸ್ಕ್ಯುಲರ್ ಬಂಡಲ್ಸ್ ಆರ್ ಅರೇಂಜ್ಡ್ ಇನ್ ರಿಂಗ್. ಇದರಲ್ಲಿ ವ್ಯಾಸ್ಕ್ಯುಲರ್ ಬಂಡಲ್ ರಿಂಗ್ ಶೇಪಲ್ಲಿ ಅರೇಂಜ್ ಆಗಿರುತ್ತೆ. ದೇ ಆರ್ ಕಂಜಾಯಿಂಟ್, ಕೊಲ್ಯಾಟ್ರಲ್, ಓಪನ್ ಆ್ಯಂಡ್ ಎಂಡಾರ್ಕ್. ಸೊ ಇದು ಕಂಜಾಯಿಂಟ್, ಹಾಗೆ ಕೊಲ್ಯಾಟ್ರಲ್, ಹಾಗೆಯೇ ಓಪನ್ ಅಂದರೆ ಕೇಂಬಿಯಮ್ ಪ್ರೆಸೆಂಟ್ ಇರುತ್ತೆ. ಎಂಡಾರ್ಕ್ ಅಂದರೆ ಪ್ರೋಟೋಕ್ಸೈಲಮ್ ನಮ್ಮ ಪಿತ್ ಕಡೆಗೆ ಫೇಸ್ ಮಾಡಿರುತ್ತೆ. ಸೊ ನೆಕ್ಸ್ಟ್ 5th ಪಾಯಿಂಟ್ ಈಸ್ ದಿ xylem ಈಸ್ ಕಂಪೋಸ್ಡ್ ಆಫ್ xylem parenchyma ಆ್ಯಂಡ್ ಟ್ರೇಕಿಡ್ಸ್ ವಿತ್ ಬಾರ್ಡರ್ಡ್ pits, ಆ್ಯಂಡ್ xylem vessels ಆರ್ ಆಬ್ಸೆಂಟ್ ಎಕ್ಸೆಪ್ಟ್ ಇನ್ ನೀಟೇಲ್ಸ್. ಸೊ xylem parenchyma, ಟ್ರೇಕಿಡ್ಸ್, ಇಲಿಮೆಂಟ್ಸ್ ಎಲ್ಲ ಇರುತ್ತೆ. ಬಾರ್ಡರ್ಡ್ ಪಿಟ್ಸ್ ಇರುತ್ತೆ ಟ್ರೇಕಿಡ್ಸಲ್ಲಿ, ಬಟ್ xylem vessels ಆಬ್ಸೆಂಟ್ ಇರುತ್ತೆ. ಇನ್ 6th ಪಾಯಿಂಟ್, ದಿ ಫ್ಲೋಯಮ್ ಕನ್ಸಿಸ್ಟ್ ಆಫ್ sieve tubes, phloem parenchyma, but companion cells are absent. 7th one, the leaves may be dimorphic. The foliage leaves and scaly leaves are ಆಫ್ ಒನ್ ಕೈಂಡ್ ಓನ್ಲಿ. ಸೊ ಇಲ್ಲಿ ಲೀಫ್ ಡೈಮಾರ್ಫಿಕ್ ಅಂದರೆ 2 types ಆಫ್ ಲೀವ್ಸ್ ಇರುತ್ತೆ. ಸೊ ಅದರಲ್ಲಿ ಫೋಲಿಯೇಜ್ ಲೀಫ್ ಅಂದರೆ ಮಾಮೂಲಿ ಗ್ರೀನ್ ಕಲರ್ಡ್ ಲೀಫು. ಸ್ಕೇಲಿ ಲೀಫ್ ಅಂತ ಹೇಳಿದ್ರೆ ಇಟ್ ಈಸ್ ಕಲರ್ಲೆಸ್ ಆರ್ ಬ್ರೌನ್ ಕಲರ್ ಸ್ಕೇಲಿ ಲೀವ್ಸು ಪ್ರೆಸೆಂಟ್ ಇರುತ್ತೆ. ಕೆಲವೊಂದು ಸ್ಪೀಷೀಸಲ್ಲಿ 1 kind ಆಫ್ ಲೀವ್ಸ್ ಮಾತ್ರ ಪ್ರೆಸೆಂಟ್ ಇರುತ್ತೆ. ದ ರಿಪ್ರೊಡಕ್ಟಿವ್ ಪಾರ್ಟ್ಸ್ ಆರ್ 8th ಪಾಯಿಂಟ್, ದ ರಿಪ್ರೊಡಕ್ಟಿವ್ ಪಾರ್ಟ್ಸ್ ಆರ್ ಅರೇಂಜ್ಡ್ ಇನ್ ದಿ ಫಾರ್ಮ್ ಆಫ್ ಕೋನ್ಸ್ ಆರ್ ಸ್ಟ್ರೊಬೈಲಿ. ದಿ ಕೋನ್ಸ್ ಆರ್ ಯೂನಿಸೆಕ್ಷುವಲ್. ಸೊ ಇಲ್ಲಿ ರಿಪ್ರೊಡಕ್ಟಿವ್ ಪಾರ್ಟ್ಸ್ ಕೋನ್ ಲೈಕ್ ಸ್ಟ್ರಕ್ಚರ್ ಇರುತ್ತೆ, ಅದನ್ನು ಸ್ಟ್ರೊಬೈಲಿ ಅಂತ ಹೇಳ್ತಾರೆ. ದಿ ಕೋನ್ಸ್ ಆರ್ ಯೂನಿಸೆಕ್ಷುವಲ್ ಅಂದರೆ ಒಂದು ಕೋನ್ಸ್ ಅದರಲ್ಲಿ ಒಂದು ಮೇಲ್ ಕೋನ್ ಇರುತ್ತೆ, ಇಲ್ಲ ಫೀಮೇಲ್ ಕೋನ್, ಅದೆರಡು ಸಪ್ರೇಟ್ ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ 9th ಪಾಯಿಂಟ್, ಇನ್ ಮೇಲ್ ಕೋನ್ಸ್ ಮೆನಿ ಮೈಕ್ರೋಸ್ಪೋರೋಫಿಲ್ಸ್ ಆರ್ ಅರೇಂಜ್ಡ್ ಆನ್ ದಿ ಸೆಂಟ್ರಲ್ ಆ್ಯಕ್ಸಿಸ್. ಮೇಲ್ ಕೋನ್ಸಲ್ಲಿ ಮೈಕ್ರೋಸ್ಪೋರೋಫಿಲ್ ಮೆನಿ ಮೈಕ್ರೋಸ್ಪೋರೋಫಿಲ್ಸ್ ಆರ್ ಪ್ರೆಸೆಂಟ್ ಇರುತ್ತೆ. ದೇ ಆರ್ ಅರೇಂಜ್ಡ್ ಆನ್ ಸೆಂಟ್ರಲ್ ಆ್ಯಕ್ಸಿಸ್. ಸೊ ಸೆಂಟ್ರಲ್ ಆ್ಯಕ್ಸಿಸಿಗೆ ಆ ಮೈಕ್ರೋಸ್ಪೋರೋಫಿಲ್ಸ್ ಎಲ್ಲ ಅಟ್ಯಾಚ್ ಆಗಿರುತ್ತೆ. ದಿ ಮೈಕ್ರೋಸ್ಪೋರೋಫಿಲ್ಸ್ ಬಿಯರ್ಸ್ ಮೈಕ್ರೋಸ್ಪೊರಾಂಜಿಯಾ ವಿತ್ ಮೈಕ್ರೋಸ್ಪೋರ್ಸ್ ಆರ್ ಪೋಲನ್ ಗ್ರೈನ್ಸ್. ಸೊ ಒಂದೊಂದು ಮೈಕ್ರೋಸ್ಪೋರೋಫಿಲ್ಲಲ್ಲಿ ನಮಗೆ ಮೈಕ್ರೋಸ್ಪೊರಾಂಜಿಯಾಗಳಿರುತ್ತೆ. ಆ ಮೈಕ್ರೋಸ್ಪೊರಾಂಜಿಯಾದ ಒಳಗಡೆ ಮೈಕ್ರೋಸ್ಪೋರ್ಸ್ ಅಥವಾ ಪೋಲನ್ ಗ್ರೈನ್ಸ್ ಪ್ರೆಸೆಂಟ್ ಇರುತ್ತೆ. ನೆಕ್ಸ್ಟ್ 10th ಪಾಯಿಂಟ್, ದಿ ಮೈಕ್ರೋಸ್ಪೋರ್ಸ್ ಆರ್ ಹ್ಯಾಪ್ಲಾಯ್ಡ್ ಆ್ಯಂಡ್ ಆರ್ ಫಾರ್ಮ್ಡ್ ಫ್ರಮ್ ಮೈಕ್ರೋಸ್ಪೋರ್ ಮದರ್ ಸೆಲ್ ಆಫ್ಟರ್ ಮಿಯೋಟಿಕ್ ಡಿವಿಷನ್. ಸೊ ಮೈಕ್ರೋಸ್ಪೋರ್ಸು ಹ್ಯಾಪ್ಲಾಯ್ಡ್ ಆಗಿರುತ್ತೆ, ಇದು ಮೈಕ್ರೋಸ್ಪೋರ್ ಮದರ್ ಸೆಲ್ಲಿಂದ ಆಗಿರುತ್ತೆ. ಸೊ ಮೈಕ್ರೋಸ್ಪೋರ್ ಮದರ್ ಸೆಲ್ ಮಿಯೋಟಿಕ್ ಡಿವಿಷನ್ ಆಗಿ ಇಟ್ gives microspores, haploid microspores, and the microspore germinates to form male gametophyte. Microspores germinate ಆಗಿ ಅದರಿಂದ ಮೇಲ್ ಗ್ಯಾಮೆಟೋಫೈಟ್ ಫಾರ್ಮ್ ಆಗುತ್ತೆ. ಆ್ಯಂಡ್ 11th ಪಾಯಿಂಟ್, ಡ್ಯೂರಿಂಗ್ ಜರ್ಮಿನೇಷನ್ ಆಫ್ ಮೈಕ್ರೋಸ್ಪೋರ್ 1 or 2 prothallial cell formed with large antheridian cell
and the antheridial cell divides into generative cell and ಟ್ಯೂಬ್ ಸೆಲ್. ಸೊ ಈ ಮೈಕ್ರೋಸ್ಪೋರ್ ಜರ್ಮಿನೇಟ್ ಆಗೋ ಟೈಮಲ್ಲಿ ಇದು ಡಿವೈಡ್ ಆಗಿ ಇಟ್ ಫಾರ್ಮ್ಸ್ 1 or 2 ಪ್ರೋಥಾಲಿಯಲ್ ಸೆಲ್ ಆಗುತ್ತೆ, ಫಾರ್ಮ್ಡ್ ವಿತ್ ಲಾರ್ಜ್ ಆಂಥೆರಿಡಿಯಲ್ ಸೆಲ್. ಸೊ ಒಂದು ಪ್ರೋಥಾಲಿಯಲ್ ಸೆಲ್ ಮತ್ತು ಆಂಥೆರಿಡಿಯಲ್ ಸೆಲ್ ಆಗಿ ಮೈಕ್ರೋಸ್ಪೋರ್ ಡಿವೈಡ್ ಆಗುತ್ತೆ. ಸೊ ದಿ ಆಂಥೆರಿಡಿಯಲ್ ಸೆಲ್ ಏನಿದೆ, ಸೊ ದ್ಯಾಟ್ ಫರ್ದರ್ ಡಿವೈಡ್ಸ್ ಇಂಟು ಜನರೇಟಿವ್ ಸೆಲ್ ಆ್ಯಂಡ್ ಟ್ಯೂಬ್ ಸೆಲ್. ಸೊ ದಿ ಜನರೇಟಿವ್ ಸೆಲ್ later divides to form 2 male cells or sperms. ಸೊ ಈ ಜನರೇಟಿವ್ ಸೆಲ್ಲಿಂದ ನಮಗೆ 2 sperms ಫಾರ್ಮ್ ಆಗುತ್ತೆ. ದಿ ಸ್ಪರ್ಮ್ಸ್ ಆರ್ ಮೋಟೈಲ್ ಇನ್ ಸೈಕಸ್, ಬಟ್ ಇನ್ ದಿ ಮೆಜಾರಿಟಿ ಆಫ್ ಸ್ಪರ್ಮ್ಸ್ ಆರ್ ನಾನ್ ಮೋಟೈಲ್. ಕೆಲವೊಂದು ಸ್ಪೀಷೀಸ್ ಸೈಕಸಲ್ಲಿ ಮೋಟೈಲ್ ಸ್ಪರ್ಮ್ಸ್ ಇರುತ್ತೆ, ಬೇರೆ ಸ್ಪೀಷೀಸಲ್ಲಿ ನಾನ್ ಮೋಟೈಲ್ ಸ್ಪರ್ಮ್ಸ್ ಇರುತ್ತೆ. ಸೊ 12th point, in the female cones many megasporophylls are arranged on the central axis. ಸೊ ಸೆಂಟ್ರಲ್ ಆ್ಯಕ್ಸಿಸಿಗೆ ಮೆಗಾಸ್ಪೋರೋಫಿಲ್ಸ್ ಅಟ್ಯಾಚ್ ಆಗಿರುತ್ತೆ, ಅದರ ಮೇಲೆ ಅದು ಅರೇಂಜ್ ಆಗಿರುತ್ತೆ. ದಿ ಮೆಗಾಸ್ಪೋರೋಫಿಲ್ಸ್ ಬಿಯರ್ಸ್ ಮೆಗಾಸ್ಪೊರಾಂಜಿಯಾ ಆರ್ ಓವಿಯೋಲ್. ಸೊ ಸ್ಪೋರೋಫಿಲ್ ಇದೇನಿದೆ, ಸೊ ಅದರ ಒಳಗಡೆ ಮೆಗಾಸ್ಪೊರಾಂಜಿಯಾ ಅಥವಾ ಓವ್ಯೂಲ್ಸು ಪ್ರೆಸೆಂಟ್ ಇರುತ್ತೆ. ಹಿಯರ್ ದಿ ಓವ್ಯೂಲ್ ಈಸ್ ಆರ್ಥೋಟ್ರೋಪಸ್. ಸೊ ಆರ್ಥೋಟ್ರೋಪಸ್ ಓವ್ಯೂಲ್ ಅಂತ ಹೇಳಿದ್ರೆ ಸ್ಟ್ರೈಟ್ ಓವ್ಯೂಲು. ಇಟ್ ಕನ್ಸಿಸ್ಟ್ ಆಫ್ ನ್ಯೂ ಸೆಲ್ಲಸ್ ದ್ಯಾಟ್ ಸರೌಂಡೆಡ್ ಬೈ 1 or 2 ಇಂಟೆಗ್ಯುಮೆಂಟ್ಸ್. ಸೊ ನೀವು ಅದರ ಸ್ಟ್ರಕ್ಚರ್ ಸ್ಟಡಿ ಮಾಡುವಾಗ ಗೊತ್ತಾಗುತ್ತೆ ಆರ್ಥೋಟ್ರೋಪಸ್ ಓವ್ಯೂಲ್ ಅಂದರೆ ಏನು ಅಂತ. ಅದರಲ್ಲಿ ನ್ಯೂ ಸೆಲ್ಲಸ್ ಇರುತ್ತೆ, ಹಾಗೆಯೇ 1 to 2 ಇಂಟೆಗ್ಯುಮೆಂಟ್ಸು ಪ್ರೆಸೆಂಟ್ ಇರುತ್ತೆ. ನೆಕ್ಸ್ಟ್ 14th point, the ovules are naked and are not enclosed by ovary. And 15th point, the ovule contains the megaspore mother cell which undergoes meiotic division to produce linear row of 4 megaspores. So ಇಲ್ಲಿ megaspore mother cell meiotic division ಆಗಿ it forms 4 megaspores. Of these 4 megaspores, the lowest megaspore is functional megaspore. The megaspore is haploid. 16th point, the megaspore give rise to female gametophyte. And the 17th point, the female gametophyte that bears archegonia at the upper end. So ಈ ಫೀಮೇಲ್ ಗ್ಯಾಮೆಟೋಫೈಟ್ ಅಲ್ಲಿ ಅಪ್ಪರ್ ಎಂಡಲ್ಲಿ ನಮಗೆ ಆರ್ಕೆಗೋನಿಯಾ, ಫ್ಲಾಸ್ಕ್ ಶೇಪ್ಡ್ ಆರ್ಕೆಗೋನಿಯಾ ಪ್ರೆಸೆಂಟ್ ಇರುತ್ತೆ. 18th point, the endosperm is pre-fertilization tissue. It is haploid in gymnosperms. ಸೊ ಎಂಡೋಸ್ಪರ್ಮ್ ಏನಿದೆ, ಸೊ ಇಟ್ ಈಸ್ ಎ ನ್ಯೂಟ್ರಿಟಿವ್ ಟಿಶ್ಯೂ. ಸೊ ಇಟ್ ಈಸ್ ಎ ಪ್ರೀ-ಫರ್ಟಿಲೈಸೇಷನ್ ಟಿಶ್ಯೂ. ಸೊ ಅದು ಫರ್ಟಿಲೈಸೇಷನ್ ಆಗೋ ಮೊದಲೇ ಎಂಡೋಸ್ಪರ್ಮ್ ಫಾರ್ಮ್ ಆಗಿರುತ್ತೆ. ಇಟ್ ಈಸ್ ಹ್ಯಾಪ್ಲಾಯ್ಡ್ ಇನ್ ಜಿಮ್ನೋಸ್ಪರ್ಮ್ಸ್. ಆ್ಯಂಡ್ 19th ಪಾಯಿಂಟ್, ಈಚ್ ಆರ್ಕೆಗೋನಿಯಮ್ ಕನ್ಸಿಸ್ಟ್ ಆಫ್ ವೆಂಟರ್ ಆ್ಯಂಡ್ ನೆಕ್. ಸೊ ಎಲ್ಲ ಆರ್ಕೆಗೋನಿಯಮಲ್ಲೂ ವೆಂಟರ್ ಮತ್ತು ನೆಕ್ ಇರುತ್ತೆ. ಸೊ ನೆಕ್ ಕ್ಯಾನಲ್ ಸೆಲ್ಸ್ ಆರ್ ಆಬ್ಸೆಂಟ್. ಸೊ ಇಲ್ಲಿ ನೆಕ್ ಕ್ಯಾನಲ್ ಸೆಲ್ಸು ಆಬ್ಸೆಂಟ್ ಇರುತ್ತೆ, ನೆಕ್ ಮತ್ತು ವೆಂಟರ್ ಮಾತ್ರ ಪ್ರೆಸೆಂಟ್ ಇರುತ್ತೆ. 20th ಪಾಯಿಂಟ್, ದಿ ಪಾಲಿನೇಷನ್ ಈಸ್ ಡೈರೆಕ್ಟ್. ಸೊ ಇಲ್ಲಿ ಡೈರೆಕ್ಟ್ ಟೈಪ್ ಆಫ್ ಪಾಲಿನೇಷನ್ ಆಗುತ್ತೆ. ದಿ ಪೋಲನ್ ಗ್ರೈನ್ಸ್ ಕಮ್ ಇನ್ ಕಾಂಟ್ಯಾಕ್ಟ್ ವಿತ್ ಓವ್ಯೂಲ್ ಡೈರೆಕ್ಟ್ಲಿ. ಸೊ ಹಾಗಾಗಿ ಇದು ಪಾಲಿನೇಷನ್ನ ಡೈರೆಕ್ಟ್ ಅಂತ ಹೇಳ್ತಾರೆ. ಸೊ 21 ಪಾಯಿಂಟ್ ಈಸ್ embryo development is meroblastic. So here meroblastic means develops from a small part of zygote. Zygote in a small part in the embryo development ಆಗುತ್ತೆ. ಸೊ ಅದಕ್ಕೆ meroblastic ಅಂತ ಹೇಳ್ತಾರೆ. ಸೊ ನೆಕ್ಸ್ಟ್ 22nd ಪಾಯಿಂಟ್, polyembryony is present in many members. ಸೊ ಅಲ್ಲಿ ಕೆಲವೊಂದು ಸ್ಪೀಷೀಸ್, ಫಾರ್ ಎಕ್ಸಾಂಪಲ್ ಇನ್ ಪೈನಸಲ್ಲಿ ಪಾಲಿಎಂಬ್ರಿಯಾನಿಕ್ ಕಂಡೀಷನ್ ಅಂದರೆ ಮೆನಿ ಎಂಬ್ರಿಯೋಸ್, ಮೋರ್ ದೆನ್ 2 ಎಂಬ್ರಿಯೋ ಇದ್ದರೆ ಅದನ್ನು 1 ಎಂಬ್ರಿಯೋ ಇದ್ದರೆ ಸೊ ಅದನ್ನು ಪಾಲಿಎಂಬ್ರಿಯಾನಿಕ್ ಕಂಡೀಷನ್ ಅಂತಾರೆ. ಸೊ ಅದು ಪೈನಸ್ ಪ್ಲ್ಯಾಂಟಲ್ಲಿ ಇರುತ್ತೆ. ನೆಕ್ಸ್ಟ್ 23rd ಪಾಯಿಂಟ್, ಟ್ರೂ ಫ್ರೂಟ್ಸ್ ಆರ್ ಲ್ಯಾಕಿಂಗ್ ಬಿಕಾಸ್ ಆಫ್ ಆಬ್ಸೆನ್ಸ್ ಆಫ್ ಓವರಿ. ಸೊ ಇಲ್ಲಿ ಈ ಸೀಡ್ಸ್ ನೇಕೆಡ್ ಆಗಿರೋದ್ರಿಂದ ಇಲ್ಲಿ ಟ್ರೂ ಫ್ರೂಟ್ಸ್ ಇರೋದಿಲ್ಲ ಬಿಕಾಸ್ ಆಫ್ the absence of ovary. And 24th point, the ripened ovule becomes the seed and the inner 2 layers of integument become outer and inner seed coat. So ripened ovary ಏನಿದೆ, ovule ಏನಿದೆ, that becomes seed. ripened ovule seed ಆಗುತ್ತೆ. ಸೊ ಅದರ ಸುತ್ತ ನಮ್ಮ ಏನು 2 ಇಂಟೆಗ್ಯುಮೆಂಟ್, ಔಟರ್ ಇಂಟೆಗ್ಯುಮೆಂಟ್ ಮತ್ತು ಇನ್ನರ್ ಇಂಟೆಗ್ಯುಮೆಂಟ್ ಇದೆ. ಸೊ ದ್ಯಾಟ್ ಬಿಕಮ್ಸ್
outer and inner seed coat. Next 25th point, a small portion of nucellus may persist in the seed. ಸೊ ಒಂದು ಸಣ್ಣ ಆ ನ್ಯೂಸೆಲ್ಲಸ್ ರೀಜನ್ ಏನಿದೆ ಅದು ಅದರ ಸ್ಮಾಲ್ ಪೋರ್ಷನ್ನು ಅದು ಹಾಗೇ ಉಳ್ಕೊಳ್ಳುತ್ತೆ. ಪರ್ಸಿಸ್ಟ್ ಅಂತ ಹೇಳಿದರೆ ಸೊ ಅದು ಸೀಡ್ ಡೆವಲಪ್ಮೆಂಟ್ ಆಗುವವರೆಗೂ ಆ ಸ್ಮಾಲ್ ಪೋರ್ಷನ್ನು ಅದರಲ್ಲಿ ಪ್ರೆಸೆಂಟ್ ಇರುತ್ತೆ. ಆ್ಯಂಡ್ it is also on this persistent seed. So nucellus may persist in the seed. It is also known as perisperm. So ಅದನ್ನು perisperm ಅಂತ ಹೇಳ್ತಾರೆ. ನೆಕ್ಸ್ಟ್ 26th ಪಾಯಿಂಟ್, ದಿ ಎಂಬ್ರಿಯೋ ಡೆವಲಪ್ಸ್ ಇಂಟು ಸ್ಪೋರೋಫೈಟ್. ಸೊ ಆ ಎಂಬ್ರಿಯೋ ಏನಿದೆ ಸೊ ಅದು ಸ್ಪೋರೋಫೈಟ್ ಆಗಿ ಡೆವಲಪ್ ಆಗುತ್ತೆ. ನೆಕ್ಸ್ಟ್ 27th ಪಾಯಿಂಟ್, ದ ಸ್ಪೋರೋಫೈಟ್ stage in gymnosperms is dominant and independent, while the gametophyte stage is reduced and ಡಿಪೆಂಡೆಂಟ್. ಸೊ ಸ್ಪೋರೋಫೈಟ್ ಏನಿದೆ ಅದು ಡಿಪ್ಲಾಯ್ಡ್ ಕಂಡೀಷನಲ್ಲಿರುತ್ತೆ. ಸೊ ಸ್ಪೋರೋಫೈಟ್ ಸ್ಟೇಜ್ ಇನ್ ಜಿಮ್ನೋಸ್ಪರ್ಮ್ ಈಸ್ ಮೋರ್ ಡಾಮಿನೆಂಟ್, ಅದು ಡಾಮಿನೆಂಟ್ ಆಗಿರುತ್ತೆ, ಹಾಗೆಯೇ ಅದು ಇಂಡಿಪೆಂಡೆಂಟ್ ಆಗಿರುತ್ತೆ. ಸೊ ಅದನ್ನು ಸಪ್ರೇಟಾಗಿ ಪ್ಲ್ಯಾಂಟ್ ಸಪ್ರೇಟಾಗಿ ಬೆಳೆಯುತ್ತೆ. ಬಟ್ ಇನ್ ಗ್ಯಾಮೆಟೋಫೈಟ್ ಹ್ಯಾಪ್ಲಾಯ್ಡ್ ಆಗಿರುತ್ತೆ, ದೇ ಆರ್ ರೆಡ್ಯೂಸ್ಡ್ ಆ್ಯಂಡ್ ಡಿಪೆಂಡೆಂಟ್. ಸೊ ಅದು ಸ್ಪೋರೋಫೈಟಿಕ್ ಪ್ಲ್ಯಾಂಟ್ ಮೇಲೆ ಡಿಪೆಂಡ್ ಆಗಿರುತ್ತೆ. ನೆಕ್ಸ್ಟ್ 28th ಪಾಯಿಂಟ್, ಪ್ಲ್ಯಾಂಟ್ಸ್ ಶೋ ಅಲ್ಟರ್ನೇಷನ್ ಆಫ್ ಜನರೇಷನ್. ಸೊ ಇಲ್ಲಿ ನಾವು 2 ಟೈಪ್ ಆಫ್ ಜನ್ರೇಷನ್ ನೋಡ್ತೀವಿ, ಗ್ಯಾಮೆಟೋಫೈಟಿಕ್ ಜನ್ರೇಷನ್ ಮತ್ತು ಸ್ಪೋರೋಫೈಟಿಕ್ ಜನ್ರೇಷನ್. ದಿ ಸ್ಪೋರೋಫೈಟ್ ಅಲ್ಟರ್ನೇಟ್ಸ್ ವಿತ್ ದಿ ಗ್ಯಾಮೆಟೋಫೈಟ್ ಟು ಕಂಪ್ಲೀಟ್ ದಿ ಲೈಫ್ ಸೈಕಲ್. ಸೊ ಸ್ಪೋರೋಫೈಟ್ ಜನ್ರೇಷನ್ ಆದಮೇಲೆ ಗ್ಯಾಮೆಟೋಫೈಟಿಕ್ ಜನ್ರೇಷನ್ ಬರುತ್ತೆ. ಸೊ ಹಾಗಾಗಿ ಇದನ್ನು ಅಲ್ಟರ್ನೇಷನ್ ಆಫ್ ಜನ್ರೇಷನ್ನು ಈ ಪ್ಲ್ಯಾಂಟಲ್ಲಿ ನಾವು ಜಿಮ್ನೋಸ್ಪರ್ಮ್ಸ್ ಪ್ಲ್ಯಾಂಟ್ಸಲ್ಲಿ ನೋಡ್ಬೋದು. ದೀಸ್ ಆರ್ ಅಬೌಟ್ ದಿ ಜನರಲ್ ಕ್ಯಾರೆಕ್ಟರ್ಸ್ ಆಫ್ gymnosperms. Thank you.